Dr. Sister Louisa Sebastian, Principal, Jyotinivas College Autonomous. In commemoration of celebrating 100th birth anniversary of L.S. Sheshagiri Rao, today in our department, Jyotinivas, the Kannada department has taken the initiative to recall the contributions that LSS Rao has made to this state of Karnataka. The phenomenal contribution L.S. Sheshagiri Rao has made to Karnataka and to the development of Kannada as a language will surely impress our students, setting for them an example to take forward the principles that he leaves behind in a very, very big way. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕಾರ್ಯಕ್ರಮದ ಮುಖಾಂತರ ಚಾಲನೆ ಕೊಟ್ಟಂತಹ ಪ್ರಾಂಶುಪಾಲರಿಗೆ, ವ್ಯವಸ್ಥಾಪಕರಿಗೆ, ಆಡಳಿತಾಧಿಕಾರಿಗಳಿಗೆ ಹಾಗೂ ಇಲ್ಲಿ ಬಂದಿರುವಂತಹ ಗುರು ಹಿರಿಯರಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಕರ್ನಾಟಕ ಬೆಳಕೆ ಹಚ್ಚೇರು ಕನ್ನಡದ ದೀಪ, ಈ ಎರಡೂ ಗೀತೆಗಳ ಮೂಲಕ ಇಡೀ ಇವತ್ತಿನ ಈ ಕಾರ್ಯಕ್ರಮದ ಆಶಯವನ್ನು ಮತ್ತು ನಾನು ಇಲ್ಲಿ ಬಂದು ಕನ್ನಡದ ದೀಪ ಹಚ್ಚುತ್ತಿರುವುದನ್ನು ನೋಡಲಿಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ತುಂಬ ಅಪೂರ್ವವಾಗಿದೆ. ಇವತ್ತಿನ ಈ ಒಂದು ಜ್ಯೋತಿನಿವಾಸ್ ಕಾಲೇಜಿನಲ್ಲಿ ಕನ್ನಡ ಡಿಂಡಿಮವನ್ನು ಬಾರಿಸಲು ನೆರವಾಗಿರುವ ತಮ್ಮೆಲ್ಲರಿಗೂ ನಾನು ಒಬ್ಬ ಕನ್ನಡದ ಕಾರ್ಯಕರ್ತನಾಗಿ ಮನದಾಳದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಗೌರವಾನ್ವಿತ ಸೋದರಿ ಡಾಕ್ಟರ್ ಮೇರಿ ಲೂಯಿಸಾ ಸೆಬಾಸ್ಟಿಯನ್ ಅವರೇ, ಈ ಕಾರ್ಯಕ್ರಮವನ್ನು ಆಗು ಮಾಡುವಲ್ಲಿ ನೆರವಾಗಿರುವ ಸೋದರಿ ನೆನ್ನ ಕ್ರೂಜ್ ಕಾಲೇಜಿನ ವ್ಯವಸ್ಥಾಪಕರಿಗೆ ಹಾಗೂ ಗೌರವಾನ್ವಿತ ಸೋದರಿ ಸಜಿತಾ ಅಟಲ್ಜಿ ಕಾಲೇಜಿನ ಆಡಳಿತಾಧಿಕಾರಿಯವರಿಗೆ ಹಾಗೂ IQAC ಕೋಆರ್ಡಿನೇಟರ್ ಕಾರಲ್ ಸ್ಟ್ಯಾನ್ಲಿ ಅವರಿಗೆ ಪ್ರಥಮವಾಗಿ ನಾನು ಕೃತಜ್ಞತೆಯನ್ನು ಹೇಳ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದ್ದು ಒಂದು ಈ ಅನಿಕೇತನ ಬಳಗದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಾದರೆ ಇನ್ನೊಂದು ಕನ್ನಡ ನಾಡು ನುಡಿಗಿಲ್ಲ, ಇಡೀ ವಿಶ್ವಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದಂತಹ ಪ್ರೊಫೆಸರ್ ಎಲ್.ಎಸ್. ಶೇಷಗಿರಿ ರಾವ್ ಅವರು ಇಂಗ್ಲೀಷಿನ ಪ್ರಾಧ್ಯಾಪಕರಾಗಿ 19ನೇ ವಯಸ್ಸಿನಲ್ಲೇ ಅಧ್ಯಾಪಕರಾಗಿದ್ದನ್ನು ಅಂತ ಹೇಳಿದರು. ಅದೊಂದು ವಿಶಿಷ್ಟ ಸನ್ನಿವೇಶ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಬಹಳ ಪ್ರಚೋದನೆಯನ್ನು ಸ್ಫೂರ್ತಿಯನ್ನು ನೀಡಬೇಕಾಗಿರುವಂಥದ್ದು. ಆಗಿರುವಂಥ ಸಂದರ್ಭದಲ್ಲಿ ನನ್ನನ್ನು ನಿಮ್ಮನ್ನು ನನ್ನ ಮಾತನ್ನು ತಾಳ್ಮೆಯಿಂದ ಕೇಳಿದ ಒಂದು ಘೋಷಣೆ ಕೊಡ್ತೀನಿ, ದಯವಿಟ್ಟು ಕನ್ನಡ ಕನ್ನಡ. ಆತ್ಮೀಯ ವಿದ್ಯಾರ್ಥಿಗಳೇ,
ಸುಮಾರು ವರ್ಷಗಳಿಂದ ಕ್ರಿಶ್ಚಿಯನ್ ಮಿಷನರಿಗಳಿದ್ದಾವೆ. ಕನ್ನಡ ಸಾಹಿತ್ಯ ತಾವೆಲ್ಲರೂ ಮಾತಾಡುವ ಪ್ರಕಾರ ಕನ್ನಡದಲ್ಲಿ ಮಾತಾಡೋದು ನನಗೆ ಕಷ್ಟ ಇದ್ರೂ ಸಹ ಪ್ರಯತ್ನ ಮಾಡ್ತಾ ಇದ್ದೇನೆ. ಅಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗ ಇಂಗ್ಲೀಷಲ್ಲಿ ಮಾತಾಡ್ತೀನಿ. First and foremost, I would like to congratulate all the office bearers of Aniketana. Congratulations to your office bearers. I think you will be holding a very big responsibility to take the activities of Kannada department forward. Well, we are endowed in a state which has an illustrious historical legacy, and to actually cherish this legacy we need to recollect, remember and reflect time and again the numerous contributions made by various legends. ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂತಹ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಕನ್ನಡ ಸಂಘ ಅದರ ಉದ್ಘಾಟನೆ, ಅದರ ಜೊತೆಗೆ ಗೆಳೆಯರ ಬಳಗದ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಯೋಚನೆ ಮಾಡಿದಾಗ ಪ್ರಾಂಶುಪಾಲರನ್ನ ಕೇಳಿದಾಗ ಯಾವುದೇ ಹಿಂಜರಿಕೆ ಇಲ್ಲದೆ ಒಪ್ಪಿಗೆ ಕೊಟ್ಟರು. ಹೀಗಾಗಿ ಮೊದಲಿಗೆ ಈ ಕ್ರೆಡಿಟ್ ನಮ್ಮ ಪ್ರಾಂಶುಪಾಲರಿಗೆ ಹೋಗಬೇಕು. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು ಅವರು ನಮ್ಮ ಕಾರ್ಯ. ಎರಡನೇದಾಗಿ ರಾಮರು ಚಂದ್ರಶೇಖರ್ ಅವರು ಕನ್ನಡದ ಪ್ರಸಿದ್ಧ ಹೋರಾಟಗಾರರು. ಹಲವಾರು ನಿಮಗೆ ಕಳೆದ ವರ್ಷ ನಿಮ್ಮ ಪ್ರತಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಅವರ ಟೆಕ್ಸ್ಟ್ ಬುಕ್ ಅನ್ನು ನೀವು ಅಧ್ಯಯನ ಮಾಡುವಂಥದ್ದು, ಅವರ ಲೇಖನಗಳನ್ನು ಅಧ್ಯಯನ ಮಾಡುವಂತಹ ಸಂದರ್ಭಗಳನ್ನು ನೀವು ನೋಡಿರ್ತೀರಿ. ಅಂತಹ ವ್ಯಕ್ತಿತ್ವವನ್ನು ಹೊಂದಿರುವಂಥವರು ನಮ್ಮ ಜೊತೆಗಿದ್ದಾರೆ. ಆಮೇಲೆ LS ರಾವ್ ಅವರ ಧರ್ಮಪತ್ನಿಯಾದಂತಹ ಭಾರತಿ ಮೇಡಮ್ ಅವರಿದ್ದಾರೆ. ನಮ್ಮ ಮ್ಯಾನೇಜರ್ ಆದಂಥ ಶಿಕ್ಷಕರು, ಆಡಳಿತಗಾರರು ಎಲ್ಲರೂ ನಮ್ಮೊಂದಿಗೆ ಅತ್ಯಂತ ಸಹಕಾರದಿಂದ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಎಲೆಕ್ಷನ್ ಬಗ್ಗೆ ಜಾಸ್ತಿ ಮಾತಾಡಿಕೊಂಡು 2 ನಿಮಿಷ ಮಾತಾಡೋದು ತೋರಿದಾಗ ಅವ್ರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ಬೇಸಿಕಲಿ ವಿದ್ವಾಂಸರು, ವಿಮರ್ಶಕರು, ಹೋರಾಟಗಾರರು, ಪ್ರಾಧ್ಯಾಪಕರು ಆದಂಥ LS ಶೇಷಗಿರಿರಾವ್ ಅವರನ್ನ LSS ಅಂತಾನೆ ನಾವು ಕರೀತಾ ಹೋಗ್ತೇವೆ. LSS ಅವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಕನ್ನಡ ಸಾಕ್ಷಿ ಪ್ರಜ್ಞೆಗೆ ಅವರು ಪ್ರತೀಕವಾದಂಥವರಾಗಿದ್ದರು. ಈ ಸಂದರ್ಭದಲ್ಲಿ ಅವರು ನಮಗೆ ಹಚ್ಚಿದ ಆ ದೀಪ ಇವತ್ತು ನಮ್ಮಲ್ಲಿ ಉರಿತಾ ಇದೆ ಅಂತ ಭಾವಿಸ್ತಾ ಈ ಸಂದರ್ಭದಲ್ಲಿ LSS ಅವರನ್ನ ಮತ್ತೊಮ್ಮೆ ಅವರ ಹಿರಿಯ ಚೇತನಕ್ಕೆ ಅವರ ಜ್ಞಾಪಕಾರ್ಥವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಅವರಿಗೆ ಮತ್ತೊಮ್ಮೆ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನಾನು ಮುಂದೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋದಕ್ಕೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.